ಕರ್ಕೊಂಡ್ ಬರ್ತೀನಿ. ನೀನು ಸೆರಗ್ ಮುಚ್ಕೋತೀಯೋ ಇಲ್ಲೋ? ನೀವ್ ಯಾವ ಡ್ಯೂಟಿ ಮಾಡ್ತಿದ್ದೀರಾ ಅಲ್ಲಿ? ಸೆರಗ್ ಡ್ಯೂಟಿ. ನಿನ್ಗೆ ಗೊತ್ತಾಯ್ತು ನಾನು ಇಲ್ಲಿರೋದು? ಪೊಲೀಸ್ ಸ್ಟೇಷನ್ ಫೋನ್ ಮಾಡಿ ನಿಮ್ ಹತ್ರ ಅರ್ಜೆಂಟ್ ಆಗಿ ಮಾತಾಡ್ಬೇಕು ಅಂದೆ. ನೀವ್ ಇಲ್ಲಿದ್ದೀರಾ ಅಂತ ಗೊತ್ತಾಯ್ತು. ಸರಿ, ಏನು ವಿಷಯ? ವಿಷಯ ಆಮೇಲೆ ಹೇಳ್ತೀನಿ. ಏನ್ ಇನ್ಸ್ಪೆಕ್ಟರ್ ಸಾಹೇಬ್ರಿಗೆ ಅಲ್ಲಿ ಕೆಲ್ಸ ಜೋರ? ತುಂಬಾ ಜೋರಾಗಿದೆ. ಸೆರಗ್ ಮುಚ್ಕೊಂಡು ನಿಂತ್ಕೋ. ಸೆರಗ್ ಮುಚ್ಕೊಂಡ್ ನಿಂತ್ಕೋ. ನಿನಗಲ್ಲ ಕಣೆ, ಇಲ್ಲಿ ಇಲ್ಲಿ. ಅಲ್ಲಿ ಯಾರಿದ್ದಾರೆ ನಿಮ್ ಪಕ್ಕ ಸೆರಗ್ ಮುಚ್ಕೊಳ್ಳೋದಿಕ್ಕೆ? ಯಾರಿಲ್ಲ ಕಣೆ, ನಾನು ಡ್ಯೂಟಿ ಮೇಲೆ ಇದ್ದೀನಿ. ರಾತ್ರಿ ಕನಸುಗಳು ಬೀಳ್ತಾ ಇದೀಯಾ? ಸೆರಗ್ ಮುಚ್ಕೊಂಡು ನಿಂತ್ಕೋ. ಕನಸಿನಲ್ಲಿ ನಾನು ಬರ್ತಾ ಇರ್ತೀನಾ? ಬರ್ತಾ ಇರ್ತೀರಾ? ಮನೆಗೆ ಯಾವಾಗ ಬರ್ತೀರಾ? ಹಾ, ನೀವ್ ಬರೋವಾಗ ರಾಧನು ಜೊತೆಲೆ ಕರ್ಕೊಂಡ್ ಬರ್ಬೇಕು ಅಂತ ಅತ್ತೆ ಹೇಳಿದ್ದಾರೆ. ಸರಿ ಸರಿ, ಕರ್ಕೊಂಡ್ ಬರ್ತೀನಿ. ನೀನು ಸೆರಗ್ ಮುಚ್ಕೋತೀಯೋ ಇಲ್ಲೋ? ನೀವ್ ಯಾವ ಡ್ಯೂಟಿ ಮಾಡ್ತಿದ್ದೀರಾ ಅಲ್ಲಿ? ಸೆರಗ್ ಡ್ಯೂಟಿ. ಮನೆ ಬಿಟ್ಟು ಹೋಯ್ತೀನಿ ಅಂತಾಳೆ, ನೀನ್ ಅನ್ಕೊತಿಲ್ಲ. ಆಮೇಲೆ ಮೊನ್ನೆ ನೇಣ ಕೊಡಿದ್ಲು, ಯಾಕೆ ಏನ್ ಮಾಡಿಲ್ಲ, ಸುಮ್ನೆ ಇರಲಿಲ್ಲ. ನಾನು ಹೇಳ್ದೆ ಅಲ್ಲ ಲೌಡಾನು ಆಗಲ್ಲ ಅಂತ. ಸುಮ್ನೆ ಇರೋ. ವಿಡಿಯೋ ಮಾಡ್ಬೇಡ ನೋಡಿ, ಹೇಳ್ತಾ ಇದೀನಿ. ಸಾಕಪ್ಪ ಸಾಕು, ನಿನ್ನ ಹತ್ರ ಇನ್ನು ಅನ್ಭವಿಸ್ಕೊಂಡು ಸಾಯಕ್ಕಾಗಲ್ಲ. ಗೈಸ್ ಆಕ್ಚುಲಿ ಮೊನ್ನೆ ಬಜೆಟ್ ಮಂಡನೆ ಆದಾಗ ಮಿಡ್ಲ್ ಕ್ಲಾಸ್ ಅವ್ರಿಗೆ ಏನು ಸಿಕ್ಕಿಲ್ಲ ಅಂತ ಅಕ್ಕ ಪ್ರತಿಭಟನೆ ಮಾಡಿ ನೇಣ್ ಹಾಕೊಳಕ್ ಹೋಗ್ತಿದ್ದಾಳೆ. ನಾವೆಲ್ಲ ಸಪೋರ್ಟ್ ಮಾಡೋಣ. ಗೈಸ್ ಆಕ್ಚುಲಿ ಮಕ್ಕಳೆಲ್ಲ ಪೇಡ್ ಆಕ್ಟ್ರೆಸ್ ಅಂತ ಗೊತ್ತಾಗ್ತಿಲ್ಲ ನನಗೆ. ಏನ್ ಡೌಗಳು ಮಾಡ್ತವ್ರೆ. ಸಾಯಕ್ಕಾಗಲ್ಲ ನಿನ್ನ ಹತ್ರ ದೇವ್ರಡಿ, ಎಷ್ಟು ಅಂತ ನಿನ್ನ ಹತ್ರ ನನ್ನ ಅನ್ಸೋದ್ಬಿಡು. ನಾನು ಏನಂದಿಲ್ಲ ನಿಂಗೆ. ಯಾಕಪ್ಪ ಅಂದ್ರೆ ನನ್ನ ಪರಿಸ್ಥಿತಿ ಹಿಂಗ ಆಗ್ಬೇಕಾದ್ರ ಕಾರಣ ನಮ್ಮ ಓವರ್ ತಿರ್ಕೊಂಡ್ರೆ ನಮ್ಮ ಅಪ್ಪ ಹುಚ್ಚಾದ. ಹೊಲ ಮಾರಿದೀವು, ಮನಿ ಎಟ್ಟೈತಿ, ಸಾಲಿ ಕಲ್ತೀನಿ, ಸಾಲಿನ ಬಿಟ್ನಿ, ತಲಿ ಏನ್ ಕೆಟ್ಟಿಲ್ಲ ನಂದು. ಗೈಸ್ ಆಕ್ಚುಲಿ ಎಷ್ಟೊಂದು ಫೀಡ್ ಅಲ್ಲಿ ಈ ಮನುಷ್ಯಂದು ಆಕ್ಚುಲಿ ಈ ವ್ಯಕ್ತಿ ವಿಡಿಯೋ ಬಂದಿದೆ ಗೊತ್ತಿಲ್ಲ. ಲಿಟ್ರಲಿ ಈ ಆಕ್ಚುಲಿ ಅಕೌಂಟ್ ನಾನು ಮೆನ್ಷನ್ ಮಾಡ್ತೀನಿ, ಓಪನ್ ಮಾಡಿ ನೋಡಿ. ಆ ವರ್ಡ್ಸ್ ಒಂದೊಂದು ರಿಯಲ್ ಫ್ಯಾಕ್ಟ್, ರಿಯಾಲಿಟಿನ ಹೇಳ್ತಾ ಇದೆ. ಕರೆಕ್ಟಾಗಿ ಮನ್ಸ್ ಕೊಟ್ಟು ಕೇಳಿ, ನಿಜ ಆ ಒಂದೊಂದು ವರ್ಡ್ ಇಂದ ಅರ್ಥ ನಿಮ್ಗೆ ಅರ್ಥ ಆಗುತ್ತೆ. ಅಷ್ಟು ತಿಳ್ಕೊಂಡಿದ್ದಾರೆ. ಬಟ್ ಇವ್ರು ಯಾಕೆ ಈ ತರ ಆಗಿದ್ದಾರೆ, ಯಾಕೆ ಈ ತರ ಮಾಡ್ತಿದ್ದಾರೆ ಅಂತ ಗೊತ್ತಿಲ್ಲ. ನಿಮ್ಗೆ ಏನಾರ ಗೊತ್ತಿದ್ರೆ ಏನಾಗಿದೆ ಅಂತ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ. ಬಟ್ ಇವ್ರು ಹೇಳೋ ಒಂದೊಂದು ವರ್ಡ್ಸ್ ಇದೆ ಅಲ್ಲ, ಸಿಕ್ಕಾಪಟ್ಟೆ ತೂಕ ಇದೆ. 12 ಮಂದಿ ನಾನು 100 ಮಂದಿ 100 ತರ ಹೋಗ್ತಾರ, ಕಾಡ್ತಾರ, ತಲೆ ಬಿಡಿಸ್ತಾರ, ಡಿಸ್ಟರ್ಬ್ ಮಾಡ್ತಾರ. ಮನಿಗ್ ಹೋದ್ರು ಮನ್ಯಾಗ ಸದರಡಿಲ್ಲ, ಹೊರಗ್ ಬಂದ್ರು ಇದು ಹನಿಬಾರ. ಅಲ್ಲಿ ಹೋದ್ರ ಅಲ್ಲಿ ಚಂದಿಲ್ಲ, ಇಲ್ಲಿ ಬಂದ್ರೆ ಇಲ್ಲಿ ಚಂದಿಲ್ಲ. ನಾ ಏನ್ ಮಾಡ್ಬೇಕು? ನನ್ನ ಸಂಕಟ ನನಗ ಗುರ್ತಾ, ದೇವ್ರಿಗೆ ಗುರ್ತಾ. ಯಾರಿಗೇನು ಅನ್ಯಾಯ ಮಾಡುದು ಬೇಡ. ಎಲ್ತಾನೆ ಇರ್ತಿರ್ಲಿ, ಯಾವಾಗ ಕಣ್ ಮುಚ್ತಾವ ಮುಚ್ಚಲಿ. ಹುಡ್ಸ್ಯಾನ್ ಮ್ಯಾಗ ದೇವ್ರ ಹುಲ್ಲು ಮೇಸಂಗಿಲ್ಲ. ಯಾವ್ದು ಬಂದ್ರು ಬರ್ಲಿ, ಅದಕ್ಕೆ ನಾ ಎಲ್ಲದಕ್ಕೂ ತಯಾರದನ. ನಾನು ಹನಿ ಬರ್ದಾಗ ಇಟ್ಟು ಬರ್ದೈತಿ, ಶಟಿತಾಯಿ ಇಟ್ಟಿರ್ಲಿ, ಮುಂದಿನ ಏನಕೈತಿ ಅಲ್ಲಿ. ಅದಕ್ಕೆ ನಾನ್ ದೇವ್ರ ಹೇಳಿಲ್ಲ, ಶಾಸ್ತ್ರ ಹೇಳಿಲ್ಲ, ಪ್ರವಚನ ಹೇಳಿಲ್ಲ, ದೊಡ್ಡ ಕರಡಾಪತಿ ಇಲ್ಲ, ಕೋಟ್ಯಾಪತಿ ಇಲ್ಲ. ಬಡ್ರು ಮಂದಿ ಇರ್ಲಿ, ಹುಚ್ಚಿರ್ಲಿ, ನನ್ ಕಡೆ ಬರ್ರಿ. ಸಾವುಕಾರ ಮಂದಿನೂ ಇರ್ಲಿ, ಮನಸ್ಸು ಚಲೋ ಇದ್ರೆ ಎಲ್ಲಾರು ಬರ್ರಿ. ಒಳ್ಳೆ ಯಾಕಪ್ಪ ಅಂದ್ರೆ ನನ್ನ ಪರಿಸ್ಥಿತಿ ಹಿಂಗ ಆಗ್ಬೇಕಾದ್ರ ಕಾರಣ ನಮ್ಮ ಓವರ್ ತಿರ್ಕೊಂಡ್ರೆ ನಮ್ಮನಿ ಟೆನ್ಷನ್ದಾಗ ನಾ ತಲೆ ಕೆಟ್ಟ ಅಡ್ಯಾಡ್ತಮ್ ಸ್ವಲ್ಪ. ಯಾಕಪ್ಪ ಅಂದ್ರ ನಮ್ಮ ಮನಿ ಒಳಗ ನನ್ಗ ಮೋಸ ಮಾಡ್ಯಾರ. ಗೈಸ್ ಆಕ್ಚುಲಿ ಲಾಸ್ಟ್ ವಿಡಿಯೋದಲ್ಲಿ ಗೊತ್ತಾಯ್ತು ಈ ಅಣ್ಣನ್ಗೆ ಇಷ್ಟೊಂದು ಜನ ಫ್ಯಾನ್ಸ್ ಇದಾರಂತ. ಎಷ್ಟೋ ಜನ ನನಗೆ ಕಾಲ್ ಮಾಡ್ಬಿಟ್ಟು ಮೆಸೇಜ್ ಮಾಡ್ಬಿಟ್ಟು ಹೇಳಿದ್ರಿ, ಅಣ್ಣ ಅವ್ರ ಮನೇಲಿ ಮೋಸ ಮಾಡಿದ್ದಾರೆ, ಅವ್ರೇನು ಹುಚ್ಚರಲ್ಲ, ಅವ್ರು ಚೆನ್ನಾಗೇ ಇದ್ದಾರೆ, ಅವ್ರದ್ದೇನೋ ಆರ್ಮಿ ಸೆಲೆಕ್ಟ್ ಆಗಿತ್ತು ಆದ್ರೂ ಹೋಗಿಲ್ಲ, ಅವರು ಮನೇಲಿ ಮೋಸ ಮಾಡಿದ್ದಾರೆ, ಅಪ್ಪ ಅಮ್ಮ ಇಲ್ಲ ಅವ್ರಿಗೆ ಅಂತ ತುಂಬಾ ಏನೇನೋ ಇನ್ಫಾರ್ಮೇಶನ್ ಎಲ್ಲ ಕೊಟ್ಟಿದ್ದೀರಿ. ಬಟ್ ನನಗೆ ಗೊತ್ತಾಗ್ತಿಲ್ಲ, ಉತ್ತರ ಕರ್ನಾಟಕದ ಜನ ನೀವು ಮನ್ಸ್ ಮಾಡಿದ್ರೆ ಈ ಅಣ್ಣನ್ ಫೇಮಸ್ ಮಾಡ್ಬೋದು. ಆಕ್ಚುಲಿ ಯಾವ ರೇಂಜಿಗೆ ಫೇಮಸ್ ಮಾಡ್ಬೋದು ಅಂದ್ರೆ ಅವ್ರ ಮನೆಯೇ ಬಂದು ವಾಪಸ್ ಕಾಲಿಡಿದು ಕರ್ಕೊಂಡು ಹೋಗ್ಬೇಕು. ಸೊ ಅದು ಬಿಟ್ಟು ನನಗೆ ಒಂದು ಗೊತ್ತಾಗ್ತಿಲ್ಲ, ಈ ಅಣ್ಣನ ಹೆಸರು ಏನಂತ ನನಗೆ ಇನ್ನೂ ಗೊತ್ತಾಗ್ಲಿಲ್ಲ. ಯಾರು ಗೊತ್ತಿದ್ರೆ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ ಗೈಸ್. ಅದಲ್ಲದೆ ಅಣ್ಣನ ಯಾವ್ದಾವ್ದು ಈ ಪಕ್ಷಗಳು ಪಾರ್ಟಿಗಳು ಯೂಸ್ ಮಾಡ್ಕೊತಿದ್ದಾರೆ, ಮಿಸ್ಯೂಸ್. ಸೊ ಅದಕ್ಕೆ ಯಾರು ಸಪೋರ್ಟ್ ಮಾಡಕ್ ಹೋಗ್ಬೇಡಿ. ಎಲ್ಲಾರ್ಗಿ ಹೇಳಿ ಬಂದಿಲ್ಲ, ಬರಾಗೂ ಹೇಳಿ ಬಂದಿಲ್ಲ, ಹೋಗೋ ಮುಂದೆ ಹೇಳಿ ಹೋಗೋದಿಲ್ಲ. ಮನ್ಯಾನವರು ನನಗ ಎದ್ರ ಕಾಲ ಮೋಸ ಮಾಡಿ ಕಳ್ಸ್ಯಾರ, ಕಳಿಸಲಿ. ದೇವ್ರ ಟೈಮ ಹೊತ್ತ ಹೇಳಿ ಎಲ್ಲಾರ್ಗಿ ಬರ್ತೈತಿ, ನೋಡ್ಕೊಂಡ್ ಹೋಗೋದು ದೊಡ್ಡ ಮಾತೈತಿ. ಯಾಕಪ್ಪ ಅಂದ್ರೆ ನಾ ಅಡ್ಡಾಡದ್ ಗುರ್ತೈತಿ. ಸಿದ್ದೇಶ್ವರ ಸ್ವಾಮಿಗಳಗತ್ಲೆ ಬಿಜಾಪುರ ಒಳಗ ನಾ ಏನ್ ಹುಚ್ಚಲ್ಲ. ಬಿಜಾಪುರ ಮಂದಿಗೆ ದಯಮಾಡಿ ನಮಸ್ಕಾರ. ನನಗೇನ್ ನೀವೇನ್ ಕೆಟ್ಟದ್ ಮಾಡಿಲ್ಲ. ನಮ್ಮನಿ ಟೆನ್ಷನ್ದಾಗ ನಾ ತಲೆ ಕೆಟ್ಟ ಅಡ್ಡಾಡ್ತನ್ ಸ್ವಲ್ಪ.
ಇಲ್ಲ ಇಲ್ಲ ನನ್ನ ಫ್ರೆಂಡ್ ಇವ್ರು. ನಾನು ಏನೋ ನಿಮ್ನ ಇಂಟರ್ವ್ಯೂ ಮಾಡಿದ್ದು ನಾನು ಯಾವ್ದೋ ಇಂಟರ್ವ್ಯೂವರ್ ಆಂಕರ್ ಅಂತ ಅನ್ಕೊಂಡ್ಬಿಟ್ಟಿದ್ರು ಎಲ್ಲಾರು. ಇಲ್ಲ ಇಲ್ಲ ನನ್ನ ಫ್ರೆಂಡ್ ಇವ್ರು. ಅಣ್ಣ ಕರೆಕ್ಟ್ ಟೈಮಿಗೆ ನಿನ್ ಮಗಗೆ ಮದ್ವೆ ಮಾಡಿದಿದ್ರೆ ನಿನಗೆ ಅಂತ ಒಬ್ಳು ಮೊಮ್ಮಗಳು ಇರ್ತಿದ್ಲು, ಅವಾಗಾದ್ರೂ ಫ್ರೆಂಡ್ ಅಂದಿದ್ರೆ ನಡೀತಿತ್ತು. ತಂದೆ ನನಗೆ ಇನ್ನ ಕ್ಲೋಸ್ ಫ್ರೆಂಡ್, ಅವರಿಂದ ಇವ್ರ ಫ್ರೆಂಡ್. ಅಣ್ಣ ಫ್ರೆಂಡಿನ ಮಗಳು ಫ್ರೆಂಡ್ ಆಗಲ್ಲ ಕಣಣ್ಣ, ಮಗಳಾಗ್ತಾಳೆ. ಹಂಗಂದ್ ನನ್ ಬಗ್ಗೆ ಕೆಡಿಕೊಂಡ್ ಬಾಯಿ ಊಟ ಇಟ್ಬಿಡಕಿಲ್ವಾ? ಫಂಕ್ಷನ್ ಫ್ರೆಂಡ್ ಆಗಿದ್ದು. ಹುಷಾರು ಕಣಮ್ಮ, ಆಮೇಲೆ ನೀನ್ ಪ್ರಪೋಸ್ ಮಾಡಕ್ ಬಂದಿದ್ಯಾ ಅಂತ ಹೇಳಿ ನ್ಯೂಸ್ ಅಂತ ಮಾಡ್ಬಿಡ್ತಾನ ನಮ್ಮ ಅಣ್ಣ, ಹೇಳಕ್ ಬರಂಗಿಲ್ಲ. ಇವ್ರು ಏರೋಪ್ಲೇನ್ ತಯಾರಿಸೋರು ಇವ್ರು. ಅವ್ರು ಏರೋಪ್ಲೇನ್ ತಯಾರಿಸೋರು, ನೀನ್ ಏರೋಪ್ಲೇನ್ ಬಿಡೋರು. ಅದ್ರಲ್ಲೂ ಇವರು ಓದ್ತಾ ಇದಾರೆ, ಇನ್ನ ಒಂದ್ ವರ್ಷನ 2 ವರ್ಷನ ಇರ್ಬೇಕಲ್ಲ. ಇವಾಗ ಹಂಗು ಹಿಂಗು ಮಾಡಿ ಫೇಲ್ ಮಾಡಿಸಿ ಅವ್ರಿಗೂ ಒಂದು ಫೇಲ್ ಆಗಿರೋ ಪಾರ್ಟಿ ಕೊಡಿಸ್ಬೇಕು ಅಂತ ಅನ್ಕೊಂಡಿದೀಯ. ಬಂದ್ಬಿಟ್ಟ ಅಲ್ಲಾಡ್ಸ್ಕೊಂಡು. ಗಾಯ್ಸ್, ಫ್ರೆಂಡ್ಶಿಪ್ಗೋಸ್ಕರ ಪೆಟ್ರೋಲ್ ಹಾಕೊಂಡ್ ಕೈ ಸುಟ್ಕೊಂಡೆ, ಬಿಸಿ ಟೀ ಹಾಕೊಂಡೆ, ಅದೆಲ್ಲ ಇದು ಆಕ್ಚುಲಿ ಫ್ರೆಂಡ್ಶಿಪ್ ಅಂದ್ರೆ. ಮೀಟರ್ ಬೇಕಿದ್ನೆಲ್ಲ ಮಾಡಕ್ಕೆ. ಒಂದೇ ಒಂದು ಬ್ಲಾಂಕೆಟ್ ಇಂದ